ಹೆಲೋ ಎವ್ರಿವನ್, ನಾನು ನಿಮ್ಮ ರತ್ನ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಒಂದು ದಿವಸ ಲೇಟಾಗಿ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ, ಈ ಹೊಸ ವರ್ಷ ಎಲ್ರಿಗೂ ಒಳ್ಳೇದು ತರಲಿ ಸೊ ಅಂತ ಕೇಳ್ಕೊತ ಬನ್ನಿ. ನಾನು ಏನೇನು ಮಾಡಿದೆ ಹಬ್ಬದ ದಿವಸ ಅಂತ ಸ್ವಲ್ಪ ವಿಡಿಯೋ ಮಾಡ್ಕೊಬಂದಿದ್ದೀನಿ, ಅದನ್ನು ತಿಳಿಸ್ಕೊಡ್ತೀನಿ. ಬೆಳಿಗ್ಗೆ ಎದ್ದು ನಮ್ಮ ಹುಡುಗಿ ರಂಗೋಲಿ ಹಾಕಿದ್ಲು, ನನ್ನ ಮಗಳು ದೇವ್ರ ಮೇಲೆ ಕ್ಲೀನ್ ಮಾಡ್ಕೊತಿದ್ಲು, ಹೂವು ಎಲ್ಲ ಮಾಡಿಸಿ. ಸೊ ಅವಳಿಗೆ ಆಫೀಸ್ ಇತ್ತು, ಅವಳಿಗೆ ರಜಾ ಇರಲಿಲ್ಲ ಇವತ್ತು. ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ರೆಡಿಯಾಗಿ, ಅವಳಿಗೆ 11:30 ಕ್ಯಾಬ್ ಬರ್ತಿತ್ತು ಅಂದ್ಬಿಟ್ಟು 11:30 ಕ್ಯಾಬ್ ಇತ್ತು ಅಂದ್ಬಿಟ್ಟು ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅವಳ ಜೊತೆ ಅಂದ್ಬಿಟ್ಟು, ನನ್ನ ಮಗ ಸ್ನಾನ ಮಾಡ್ತಿದ್ದ ಅಂದ್ಬಿಟ್ಟು ಅವನು ಬಿಟ್ಬಿಟ್ಟು ಹೋದ್ವಿ. ಅಂದರೆ ಕ್ಯಾಬ್ ವೆಯ್ಟ್ ಮಾಡ್ತಿರುತ್ತೆ, ಆಮೇಲೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಆಮೇಲೆ ನನ್ನ ಫ್ರೆಂಡ್ ಕರೆದಿದ್ಲು, ಬಾರೆ ವಿಡಿಯೋ ಮಾಡ್ಕೊಳ್ಳೋಣ ಒಂದು ಅಂತ ಹೋದೆ ಅವ್ರ ಮನೆಗೆ. ಅವ್ರ ಮನೆಯಿಂದ ಮುಗಿಸ್ಕೊಂಡು ಅಕ್ಕನ ಮನೇಲಿ ಹಬ್ಬ ಜೋರಾಗಿ ಮಾಡ್ತಾರೆ, ಅಂದರೆ ಎಡೆ ಇಕ್ತಾರೆ ಅಂದ್ಬಿಟ್ಟು ಅವಳು ಊಟಕ್ಕೆ ವರ್ಷ ನನ್ನ ಅಕ್ಕನ ಮನೆಗೆ ಹೋಗೋದು. ಅವರು ಅಂದರೆ ಹಿರಿಯವ್ರಿಗೆ ಎಡೆ ಇಕ್ತಾರೆ ಅಂತ ಹೇಳಿಬಿಟ್ಟು ಅಲ್ಲಿ ಮುಗಿಸ್ಕೊಂಡು ನನ್ನ ಮಗ ಎಲ್ಲ ಬಂದರು ಅಲ್ಲಿಗೆ ಊಟಕ್ಕೆ. ಅಡುಗೆ ಎಲ್ಲ ರೆಡಿ ಇತ್ತು. ಹಬ್ಬದ ದಿವಸ ರೆಡಿಯಾಗಿಬಿಟ್ಟು ಎಲ್ಲ ಕಡೆ ಹೋಗೋದೇ ಒಂಥರ ಚಂದ. ಎಲ್ಲ ಧೂಪ ಎಲ್ಲ ಹಾಕಿದ್ರು, ನಮ್ಮ ಅಕ್ಕ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ರು. ನಾನು ಹೋಗೋತ್ತಿಗೆಲ್ಲ ನಮ್ಮ ಮನೇಲಿ ಮುಗಿಸ್ಕೊಂಡು ಫ್ರೆಂಡ್ಸ್ ಮನೆಗೆ ಹೋಗ್ಬಿಟ್ಟು ಬಂದು ಹೋಗೋತ್ತಿಗೆ ಲೇಟ್ ಆಗಿತ್ತು. ಎಲ್ಲ ಕೆಲಸ ಅಕ್ಕ ಮತ್ತು ಅಕ್ಕನ ಸೊಸೆನೇ ಮಾಡ್ಕೊಂಬಿಡ್ತಾರೆ, ನನಗೇನು ಅಷ್ಟು ಕೆಲಸ ಹೇಳಲ್ಲ. ನಾನು ಹೋಗ್ಬಿಟ್ಟು ವಿಡಿಯೋ ಮಾಡಿಕೊಂಡು, ಇವಾಗ ಬಾಗಿಲು ಹಾಕ್ಕೊಂಡು ಆಚೆ ಬರಬೇಕಲ್ಲ, ಹಿರಿಯೋರು ಊಟ ಮಾಡಬೇಕು ಅಂದ್ಬಿಟ್ಟು ಅದೊಂದು ಶಾಸ್ತ್ರ ಅಲ್ವಾ. ಸೊ ಬಾಗಿಲು ಹಾಕ್ಕೊಂಡು ಆಚೆ ನಿಂತ್ಕೊಂಡು ತಮಾಷೆ ಮಾಡ್ತಿದ್ವಿ. ಹಾಗೆ ಫೋಟೋಶೂಟು ವಿಡಿಯೋ ಎಲ್ಲ ಮಾಡಿಕೊಂಡೆ. ಆಮೇಲೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಬಾ ಪಿಕಾಕ್ ಲೇಔಟ್ಗೆ ಹೋಗೋಣ, ವಿಡಿಯೋ ಮಾಡ್ಕೊಳ್ಳೋಣ, ಫೋಟೋಶೂಟ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನೆಕ್ಸ್ಟ್ ವಿಡಿಯೋಸಲ್ಲಿ ಸಿಗ್ತೀನಿ. ಟಾಟಾ ಬಾಯ್.